ಗೈಸ್ ಹೇಗಿದ್ದೀರಾ? ಸೊ ನಿಮ್ಮದೆಲ್ಲ ಕ್ವಶನ್ ಇತ್ತು, ದುಬೈಲಿ ನಾ ಇದ್ದೇನೆ, ಓಕೆ ನಂಗೆ ಗೊತ್ತು. ಬಟ್ ಈ ದುಬೈದು ಟ್ರಾಫಿಕ್ ಹೇಗಿರುತ್ತೆ? ನಾವೆಲ್ಲ ನೋಡ್ತೇವೆ ನಮ್ಮೂರಲ್ಲಿ ಹೆಂಗೆ ಇರುತ್ತೆ ಅಂತ ಟ್ರಾಫಿಕ್. ಬಟ್ ದುಬೈದು ಟ್ರಾಫಿಕ್ ಯಾರಾದರೂ ನೋಡಿದಿರಾ? ಖಾಲಿ ಕೇಳಿದಷ್ಟು ಓ ಮೈ ಗಾಡ್ ಟ್ರಾಫಿಕ್ ತುಂಬ ಇದೆ ಅಂತ. ಬಟ್ ಯಾರಾದರೂ ನೋಡಿದಿರಾ? ನಾನು ತೋರಿಸ್ತೀನಿ ಗೈಸ್, ಇಲ್ಲಿ ಕೊಡಿ. ಸೊ ವಿಷಯ ನೋಡಿದ್ದು ಈ ವಿಷುವಲ್ಸ್, ಇದೊಂದು ರೋಡ್ ಕನೆಕ್ಟ್ ಆಗ್ತಿದ್ದು ಎಲ್ಲಿ ಹೊರಗಿದೆ ಅಂತ ನನಗೆ ಹೇಳೋಕ್ಕಾಗಲ್ಲ. ಪ್ಲಸ್ ಈ ರೋಡ್ ನೋಡಿ, ಇದು ಟ್ರಾಫಿಕ್ ಎಲ್ಲಿ ಹೊರಗಿದೆ ಅಂತ. ಇದೊಂದು ಆ್ಯಕ್ಚುಲಿ ಒಂದೂವರೆ ಕಿಲೋಮೀಟರ್ ರೋಡ್ ಇದು. ಸೊ ಕಂಪ್ಲೀಟಾಗಿ ಜಾಮ್ ಆಗಿದೆ ಗೈಸ್, ಸ್ಲೋ ಮೂವಿಂಗ್ ಟ್ರಾಫಿಕ್. ಈಗ ಇದು 10 ನಿಮಿಷದ ದಾರಿ, ನಾ ಎಲ್ಲಿಗೆ ಎತ್ತಲಿಕ್ಕಿದೆ ಅಲ್ಲಿಗೆ 10 ನಿಮಿಷದ ದಾರಿ. ಬಟ್ ನನಗೆ ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಬೇಕು ಗೈಸ್. ಸೊ ಇದು ಹೈವೇ ಆದ್ರಿಂದ ಎಷ್ಟು ಲೇಟ್ ಆಗಿದೆ. ಇದೇ ಒಂದು ಸಣ್ಣ ಓಣಿ ಆಗ್ತಿದ್ರೆ, ಅಲ್ಲಿ ಗಲ್ಲಿ ಆಗ್ತಿದ್ರೆ ತುಂಬ ಲೇಟ್ ಆಗ್ತಿತ್ತು ಗೈಸ್. ಸೊ ದುಬೈದು ಟ್ರಾಫಿಕ್ ಸಮ್ಟೈಮ್ಸ್ ಇಟ್ಸ್ ಗುಡ್, ಸಮ್ಟೈಮ್ಸ್ ಇಟ್ಸ್ ಆ್ಯಕ್ಚುಲಿ ಲೇಟ್ ಆಗುತ್ತೆ. ಯಾರಿಗಾದ್ರೂ ಅರ್ಜೆಂಟ್ ಎಲ್ಲಾದ್ರು ಹೋಗ್ಲಿಕ್ಕಿದ್ರೆ ನಮ್ಮ ಹತ್ರ ಇರೋ ಒಂದೇ ಆಪ್ಷನ್ ಅಂದರೆ ಆ್ಯಂಬುಲೆನ್ಸ್. ಸೊ ಗೈಸ್ ತಮಾಷೆ. ಸೊ ಬಟ್ ಇಟ್ಸ್ ಅ ವೆರಿ ಫ್ಯಾಕ್ಟ್ ಥಿಂಗ್. ಸೊ ದುಬೈ ಟ್ರಾಫಿಕ್ ಹೀಗಿದೆ.